ಮಕ್ಕಳಲ್ಲಿ H1N1 ಇನ್ಫೆಕ್ಷನ್ ಅಂದರೆ ಏನು, ಯಾಕಾಗತ್ತೆ ಮತ್ತು ಅದಕ್ಕೆ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. H1N1 ಇನ್ಫೆಕ್ಷನ್ ಅನ್ನೋದು ಒಂದು ವೈರಲ್ ಇನ್ಫೆಕ್ಷನ್ ಇರುತ್ತೆ. ಯಾವ ವೈರಸ್ ಡಾಕ್ಟರ್ ಅಂತ ಕೇಳಿದ್ರೆ ಇನ್ಫ್ಲೂಯೆನ್ಸಾ ಎ ವೈರಸ್ ಇರುತ್ತೆ. ಇದರಲ್ಲಿ ಏನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಮಕ್ಕಳಿಗೆ ಕೋಲ್ಡ್, ಕಾಫ್, ಫೀವರ್, ಹೆಡ್ಏಕ್, ಬಾಡಿ ಪೇನ್, ನುಂಗೋದಕ್ಕೆ ಕಷ್ಟ ಆಗೋದು, ಸೋರ್ ಥ್ರೋಟ್ ಆಗೋದು, ವಾಯ್ಸ್ ಚೇಂಜ್ ಆಗೋದು, ಈ ತರ ಸಿಂಪ್ಟಮ್ಸ್ ಅನ್ನೋದು ಮಕ್ಕಳಲ್ಲಿ ನೋಡ್ತಾ ಇರ್ತೀವಿ. ಇದು ಬರೀ ಮಕ್ಕಳಿಗೆ ಅಷ್ಟೇನ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಖಂಡಿತ ಅಲ್ಲ, ಇದು ದೊಡ್ಡವರಲ್ಲಿ ಕೂಡ ಬರುತ್ತೆ. ಬಟ್ ದೊಡ್ಡವರಲ್ಲಿ ಸಿಂಪಲ್ ಕೋಲ್ಡ್, ಕಾಫ್ ತರನೇ ಇರುತ್ತೆ. ಬಟ್ ಮಕ್ಕಳು ಎಸ್ಪೆಷಲಿ 5 years 2 years ಒಳಗಡೆ ಇರೋ ಮಕ್ಕಳಿಗೆ ಕೆಲವೊಂದ್ಸಲ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಏನ್ ಕಾಂಪ್ಲಿಕೇಶನ್ಸ್ ಆಗ್ಬೋದು ಡಾಕ್ಟರ್ ಅಂತ ಕೇಳಿದ್ರೆ ನಿಮೋನಿಯಾ ಆಗ್ಬೋದು, ಸೈನಸೈಟಿಸ್ ಆಗ್ಬೋದು, ಇಯರ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಫಿಟ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಕೇಳಿದ್ರೆ ಮಕ್ಕಳಿಗೆ ಸಿಂಪಲ್ ಕೋಲ್ಡ್, ಕಾಫ್, ಫೀವರ್ ಬಂದಿದೆ ಅಂತಂದ್ರೆ ನೀವು ಪೀಡಿಯಾಟ್ರಿಷಿಯನ್ನ ಮೀಟ್ ಮಾಡಿ ಅವ್ರು ನಿಮಗೆ ಸ್ಟೆಥೋಸ್ಕೋಪ್ ಇಂದ ಚೆಕ್ ಮಾಡಿ ನೋಡ್ತಾರೆ. ಮಗುಗೆ ಸಿಂಪಲ್ ಕೋಲ್ಡ್ ಆಗಿದೆಯಾ, ಕಾಫ್ ಆಗಿದೆಯಾ, ನಿಮೋನಿಯಾ ಆಗಿದೆಯಾ, ವೀಸಿಂಗ್ ಇದೆಯಾ ಅಂತ ನೋಡ್ತಾರೆ. ಸಿಂಪಲ್ ಕೋಲ್ಡ್, ಕಾಫ್, ಫೀವರ್ಗೆ ನಿಮಗೆ ಕೋಲ್ಡ್ ಕಾಫ್ ಮೆಡಿಸಿನ್ಸ್ ಅನ್ನೋದು ಕೊಡ್ತಾರೆ. ಅದನ್ನು ಯೂಸ್ ಮಾಡಿದ್ರೆ ಸಾಕು. 6 months ಮೇಲೆ ಇರೋ ಮಗುಗೆ ನೀರು ಅನ್ನೋದು ಚೆನ್ನಾಗಿ ಕುಡಿಸಿ, ಹಾಲು ಚೆನ್ನಾಗಿ ಕುಡಿಸಿ, ಹೈಡ್ರೇಷನ್ ಚೆನ್ನಾಗಿರ್ಬೇಕು, ಯೂರಿನ್ ಚೆನ್ನಾಗಿ ಮಾಡ್ತಾ ಇರಬೇಕು. ನೋಸ್ ಬ್ಲಾಕ್ ಆಗಿದ್ರೆ ಸಲೈನ್ ನೇಸಲ್ ಡ್ರಾಪ್ಸ್ ಯೂಸ್ ಮಾಡಿ ನೋಸ್ ಬ್ಲಾಕ್ ಅನ್ನೋದನ್ನ ರಿಮೂವ್ ಮಾಡ್ಬೋದು. ಫೀವರ್ ಇದ್ರೆ ಫೀವರ್ಗೆ ಪ್ಯಾರಾಸೆಟಮಾಲ್ ಸಿರಪ್ ಕೊಡ್ಬೋದು. ನೀವು ಮನೆಯಲ್ಲಿ ನೋಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಮಗು ಏನಾದ್ರೂ ಜೋರಾಗಿ ಉಸಿರಾಡ್ತಾ ಇದೆಯಾ, ಮಗು ನೈಟ್ ಎಲ್ಲ ನಿದ್ದೆ ಮಾಡ್ದಿರಾನೆ ಅಳ್ತಾ ಇದೆಯಾ, ತುಂಬಾ ಕ್ರ್ಯಾಂಕಿ ಇದೆಯಾ, ಫೀಡಿಂಗ್ ಏನಾದ್ರೂ ಚೆನ್ನಾಗಿ ಮಾಡ್ತಾ ಇಲ್ಲ, ಯೂರಿನ್ ಮಾಡ್ತಾ ಇಲ್ಲ, ಮಗು ಜೋರಾಗಿ ಉಸಿರಾಡ್ತಾ ಇದೆ, ಮಗು ಉಸಿರಾಡ್ಬೇಕಾದ್ರೆ ಪಕ್ಕೆ ಎಳಿತಾ ಇದೆ, ಮಗು ಉಸಿರಾಡ್ಬೇಕಾದ್ರೆ ವೀಸಿಂಗ್ ತರ ಸೌಂಡ್ ಬರ್ತಾ ಇದೆ ಅಂತಂದ್ರೆ ನೀವು ಪೀಡಿಯಾಟ್ರಿಷಿಯನ್ ನ ಮೀಟ್ ಮಾಡ್ಬೇಕಾಗತ್ತೆ. ಇವ್ರು ನಿಮ್ಗೆ ಚೆಕ್ ಮಾಡಿ ಆಂಟಿವೈರಲ್ ಸಿರಪ್, ಮೆಡಿಕೇಶನ್ಸ್ ಅನ್ನೋದನ್ನ ಕೊಡ್ತಾರೆ. ಮಗುಗೆ ಈ ತರ H1N1 ಫ್ಲೂ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಮನೆಯಲ್ಲಿ ದೊಡ್ಡವ್ರಿಗೆ, ದೊಡ್ಡ ಮಕ್ಕಳಿಗೆ ಏನಾದ್ರೂ ಕೋಲ್ಡ್, ಕಾಫ್ ಆಗಿದೆ ಅಂತಂದ್ರೆ ಮಗುನ ಟಚ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಹ್ಯಾಂಡ್ ವಾಶ್ ಅನ್ನೋದು ಕರೆಕ್ಟ್ ಆಗಿ ಮಾಡ್ಕೊಬೇಕು. ಸ್ನೀಸಿಂಗ್ ಮತ್ತೆ ಕೆಮ್ಮಬೇಕಾದ್ರೆ ಕೈ ಅಡ್ಡ ಇಟ್ಕೊಂಡಿರ್ಬೇಕು. ಮತ್ತೆ ಈ ತರ H1N1 ಫ್ಲೂ ಬರಬಾರ್ದು ಅಂತಂದ್ರೆ ವ್ಯಾಕ್ಸಿನ್ಸ್ ಕೂಡ ಇರುತ್ತೆ. ನೀವು ಪೀಡಿಯಾಟ್ರಿಷಿಯನ್ ಕನ್ಸಲ್ಟ್ ಮಾಡಿ ವ್ಯಾಕ್ಸಿನ್ ತಗೋಬಹುದು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ